ನೀವು ಸಿದ್ದರಾಮಯ್ಯನವ್ರ ಜೊತೆಗೆ ತುಂಬ ಆತ್ಮೀಯತೆಯಾಗಿದ್ದ ಒಡನಾಟ ಯಾವ ರೀತಿ ಇತ್ತು ಸರ್ ನಿಮ್ಮದು? ಖಂಡಿತ ಅವರು ಒಂದು ವ್ಯಕ್ತಿಗತವಾಗಿ ಒಳ್ಳೆ ಮನುಷ್ಯ, ಅದ್ರ ಬಗ್ಗೆ ನಾವು ಯಾರು ಕೂಡ ಮಾತಾಡಲ್ಲ. ಆದರೆ ಈ ಒಂದು ರಾಜಕೀಯವಾಗಿ ಅವರು ಎಲ್ಲ 274 ಕ್ಷೇತ್ರದಲ್ಲೂ ಕೂಡ ಶಾಸಕರನ್ನ ಒಟ್ಟಾಗಿ ಅವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಯಾವಾಗಾದರೂ ಕಾಂಗ್ರೆಸ್ಸಿಗೆ ಬಂದ್ಬಿಡಿ ಅಂತ ಏನು ಕರೆದಿದ್ದಾರಾ ಸರ್? ಇಲ್ಲ ಪಾಪ, ಅವರು ಯಾವತ್ತೂ ಕೂಡ ನನ್ನನ್ನು ಆ ಥರ ಕರೆದಿಲ್ಲ. ಆ ಥರ ಸನ್ನಿವೇಶಗಳು ಕೂಡ ಉದ್ಭವ ಆಗಿಲ್ಲ. ಸರ್, ಇರುವಂಥ 19 ಜನ ಶಾಸಕರಲ್ಲಿ ದೈಹಿಕವಾಗಿ ನಿಮ್ಮ ಜೊತೆಗಿದ್ದಾರೆ JDSನಲ್ಲಿ, ಮಾನಸಿಕವಾಗಿ ಎಷ್ಟು ಜನ ನಿಮ್ಮ ಜೊತೆಗೆ ಶಾಸಕರಿದ್ದಾರೆ? ಈಗ ಶಾಸಕರಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಒಂದು GT ದೇವೇಗೌಡರು ಸ್ವಲ್ಪ ಅವ್ರಿಗೆ ಒಂದು ಯಾವುದೋ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಮುನ್ಸಿದೆ. ಅದನ್ನು ನಮ್ಮ ಅವರ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ಇಬ್ಬರು ಕೂತ್ಕೊಂಡು ಅದನ್ನು ಬಗೆಹರಿಸ್ತಾರೆ. ನಮ್ದು ಅವರು ಕೂಡ ಎಲ್ಲೂ ಹೋಗಲ್ಲ. ನಾವೆಲ್ಲರೂ ಕೂಡ 18 ಜನನೂ ಕೂಡ ಒಟ್ಟಾಗಿರ್ತೇವೆ. ಅದರಲ್ಲೇನಿಲ್ಲ. ಇರ್ತಕ್ಕಂಥ ಸಣ್ಣ ಪುಟ್ಟ ಲೋಪದೋಷ ಎಲ್ಲ ಪಕ್ಷದಲ್ಲೂ ಇರುತ್ತೆ. ನಮ್ಮಲ್ಲೂ ಕೂಡ ಅದೊಂದು ವ್ಯತ್ಯಾಸ ಕಾಣ್ತಾ ಇದೆ. ಅದನ್ನು ಶೀಘ್ರವಾಗಿ ಸರಿಪಡಿಸ್ಕೊಳ್ಳೋಂಥ ಕೆಲಸ ಮಾಡಿ ಎಲ್ಲರೂ ಇವತ್ತು ಜನತಾದಳನ ಮುಂದೆ ಹೇಗೆ ನಾವು ಕಟ್ಬೋದು, ರಾಜ್ಯದಲ್ಲಿ ನಾವು ಮತ್ತು BJP ಅವರು ಸೇರಿಕೊಂಡು ಹೇಗೆ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಬೋದು ಅಂತಕ್ಕಂಥದ್ದನ್ನ ನಾವು ಖಂಡಿತ ಇವತ್ತು ಕೂತ್ಕೊಂಡು ಲೆಕ್ಕಾಚಾರ ಮಾಡಿ ನಾವೆಲ್ಲ ಒಟ್ಟಾಗಿ ಹೋಗುವಂಥ ಕೆಲಸ ಮಾಡ್ತೇವೆ. ಸುರೇಶ್ ಬಾಬು ಅವರು JDLP ನಾಯಕರಾಗಿ ಇರುವಂಥ ಶಾಸಕರನ್ನ ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತಾ ಇಲ್ಲ ಅನ್ನೋಂಥ ಟೀಕೆಗಳು, ಬೇಸರಗಳು ನಿಮ್ಮ ಶಾಸಕರಲ್ಲಿದೆ. ಈಗ ಒಂದೇನಾಗ್ತದೆ, ಒಟ್ಟಿಗೆ ಎಲ್ಲರೂ ಮನಸ್ಥಿತಿ ಒಂದೇ ಥರ ಇರಲ್ಲ. ನಾವು ಆದಷ್ಟು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ಹೋಗುವಂಥ ಕೆಲಸ ಮಾಡ್ತೇವೆ. ಆದರೆ ಕೆಲವು ಸಂದರ್ಭಿಕವಾಗಿ ಅವ್ರಿಗೆ ಸ್ಪಂದಿಸೋಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಆ ಥರ ಪ್ರಶ್ನೆಗಳು ಉದ್ಭವ ಆಗ್ಬೋದು. ಎಲ್ಲರೂ ಈಗ ಅದನ್ನೆಲ್ಲ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿ 2-3 ಬಾರಿ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆನಲ್ಲೇ ಚರ್ಚೆ ಮಾಡಿ ಎಲ್ಲ ಏನೇನಿದೆ, ಯಾವ ಥರ ಹೋಗಬೇಕು, ಎಲ್ಲರೂ ಕೂಡ ಒಂದು ಅವ್ರದ್ದೇ ಆದ ದಾಟಿನಲ್ಲಿ ಇವತ್ತು ನಮ್ಮ ಮುಖ್ಯ ಸಚೇತಕರನ್ನಾಗಿ ಹರೀಶ್ ಗೌಡನ್ ಮಾಡಿಕೊಂಡು ಎಲ್ಲ ಒಟ್ಟಾಗಿ ಇವತ್ತು ನಾವು ಎಲ್ಲರ ಅವರ ಮನಸ್ಥಿತಿ ಏನಿದೆ ಅದನ್ನು ಅರ್ಥ ಕೆಲಸ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಸರಿ, GT ದೇವೇಗೌಡರ ಮುನಿಸು ಮತ್ತು ನಿಮ್ಮ ಪಾರ್ಟಿಯಲ್ಲಿರುವಂತಹ ಗೊಂದಲಗಳನ್ನು ಇಟ್ಕೊಂಡು ಪಕ್ಷ ಸಂಘಟನೆ ಮಾಡುವಂಥದ್ದು ಸವಾಲಾಗಲ್ವಾ ಸರ್? ಖಂಡಿತ ಇಲ್ಲ. ಇವತ್ತು ಪಕ್ಷ ಕಟ್ಟಲಿಕ್ಕೆ ನಮ್ಮ ಕಾರ್ಯಕ್ರಮಗಳು, ನಮ್ಮ ಪಕ್ಷದ ಸಿದ್ಧಾಂತಗಳು ಮುಖ್ಯ ಆಗ್ತದೆ. ವ್ಯಕ್ತಿಗತವಾಗಿ ಸುರೇಶ್ ಬಾಬುದು ಅಲ್ಲ, ಮತ್ತೊಬ್ಬರದು ಅಲ್ಲ. ಆದ್ದರಿಂದ ಇವತ್ತು ದೇವೇಗೌಡರ ಮನಸ್ಥಿತಿ ಇಡೀ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಗೊತ್ತು. ಅವರು ಯಾವ ರೀತಿ ಅವರ ಆಲೋಚನೆಗಳಿರುತ್ತೆ, ಅವರ ರಾಜ್ಯದ ಹಿತಾಸಕ್ತಿ ಬಗ್ಗೆ ಹೀಗೆ ಚಿಂತನೆ ಇರುತ್ತೆ, ಕುಮಾರಸ್ವಾಮಿ ಅವ್ರ ಚಿಂತನೆ ಏನೋ ಇದೆಲ್ಲ. ಇದರ ಮುಖಾಂತರ ನಮಗಿವತ್ತು ಯಾವುದೇ ಪಕ್ಷಕ್ಕಿಲ್ಲದಂಥ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿ ಸದೃಢವಾಗಿದ್ದಾರೆ, ಎಲ್ಲ ಭಾಗದಲ್ಲೂ ಇದ್ದಾರೆ. ಆದರೆ ಅಧಿಕಾರಕ್ಕೆ ಬರಲಿಕ್ಕೆ ಹೆಚ್ಚಿನ ಮತಗಳು ಬೇಕು, ಮತವಾಗಿ ಪರಿವರ್ತನೆ ಮಾಡೋವಂಥ ಇದು ಬೇಕು. ಅದನ್ನು ಖಂಡಿತ ನಾವು ಅದಕ್ಕೆ ಕೇಡರ್ ಬೇಸ್ ಪಾರ್ಟಿ ಮಾಡಲಿಕ್ಕೆ ಈಗಾಗಲೇ ಇದೆಲ್ಲ ಚುನಾವಣೆ ಪ್ರಕ್ರಿಯೆಗಳೆಲ್ಲದನ್ನು ಕೂಡ ಮಾಡ್ತಾಯಿದ್ದೀವಿ. ಆ ಥರ ನಾವು ಪಕ್ಷವನ್ನು ಬಲಿಷ್ಠವಾಗಿ ಬೆಳೆಸಲಿಕ್ಕೆ ಮುಂದಾಗ್ತೇವೆ.